ಎಲ್ರಿಗೂ ನಮಸ್ಕಾರ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ 4 ಆಗಿದೆ ಇದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಲಾಸ್ಟ್ ವಿಡಿಯೋಸ್ಗಳನ್ನ ಸ್ವಲ್ಪ ರೀಕ್ಯಾಪ್ ಮಾಡೋಣ. ಅದೇನೆಂದರೆ ಯಾವ್ಯಾವ ಅಸೆಟ್ಗಳ ಮೇಲೆ ಹೂಡಿಕೆ ಮಾಡೋದು, ಮತ್ತು ಅದರ ಅಪಾಯಗಳೇನು, ಮತ್ತು ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಹೂಡಿಕೆ ಮಾಡುವಾಗ ನಮ್ಮಲ್ಲಿ ಯಾವ ರೀತಿ ಎಮೋಷನ್ಸ್ ಹಾಗೆ ಬಿಹೇವಿಯರಲ್ ಬಯಾಸ್ಗಳಿರುತ್ತೆ ಅಂತ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ನಾವು ಇಲ್ಲಿ ಎಮೋಷನ್ಸ್ ಬಗ್ಗೆ ಹೇಳೋದಾದ್ರೆ, ಒಬ್ಬ ಇನ್ವೆಸ್ಟರು ಮೊದಲನೇ ಸಲ ಇನ್ವೆಸ್ಟ್ ಮಾಡಬೇಕು ಅಂದಾಗ ಅವ್ರಿಗೆ ಖಂಡಿತ ಭಯ ಇರುತ್ತೆ. ಅಯ್ಯೋ, ನಾನು ಹಾಕೋ ಇನ್ವೆಸ್ಟ್ಮೆಂಟ್ಗೆ ನನಗೆ ಲಾಭ ಬರುತ್ತೋ ಅಥವಾ ನಷ್ಟ ಆಗುತ್ತೋ ಅಂತ ಭಯ ಇರುತ್ತೆ. ಹಾಗೆ ದುರಾಸೆ ಆಗುತ್ತೆ, ನಾನು ಹಾಕೋ ಅಮೌಂಟು ನನಗೆ ಡಬಲ್ ಆಗಿಬಿಡುತ್ತೆ ಅನ್ನೋ ದುರಾಸೆ ಕೂಡ ಇರುತ್ತೆ. ಹಾಗೆ ಭರವಸೆ ಕೂಡ ಇರುತ್ತೆ, ನಾನು ಹಾಕೋ ಅಮೌಂಟಿಗೆ ಹಾಗೆ ಆಗುತ್ತೆಪ್ಪ, ಲಾಭ ಬಂದೇ ಬರುತ್ತೆ ಅನ್ನೋ ಭರವಸೆ ಕೂಡ ಇರುತ್ತೆ. ಸೊ ಇದು ಎಮೋಷನ್ಸ್. ಈ ಎಮೋಷನ್ಸ್ಗಳನ್ನ ನಾವು ಕಂಟ್ರೋಲ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಯಾಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಲಭ್ಯವಿರುವ ವಿಧಾನ ಅಂತ ಹೇಳ್ತಾರೆ, ಅವೈಲೇಬಿಲಿಟಿ ಇಯರಿಸ್ಟಿಕ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ರಿಯಲ್ ಎಸ್ಟೇಟ್. ಓಕೆನಾ, ರಿಯಲ್ ಎಸ್ಟೇಟ್ನ ನಾನು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ನೀವೊಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಬೈ ಮಾಡಬೇಕು ಅಂತ ಅನ್ಕೊಂಡಿರ್ತೀರ, ಡಿಸೈಡ್ ಮಾಡಿರ್ತೀರ. ಆಗ ನಿಮ್ಮ ಮೈಂಡ್ಗೆ ಇಮಿಡಿಯೇಟ್ ಆಗಿ ಮುಂಚೆ ಇನ್ವೆಸ್ಟ್ ಮಾಡಿರೋರ್ದು ಲಾಭ ನೆನಪಿಗೆ ಬರುತ್ತೆ. ಈಗ ನಮಗೂ ಕೂಡ ಅದೇ ರೀತಿ ಲಾಭ ಆಗುತ್ತೆ ಅಂತ ಯಾವುದೇ ರೀತಿ ರಿಸರ್ಚ್ ಮಾಡಲ್ಲ. ನೀವೇನ್ ಮಾಡ್ತೀರಾ ಅವಾಗ, ಯಾವುದೇ ರೀತಿ ರಿಸರ್ಚ್ ಮಾಡದೆ ಕೊನೆಗೆ ಹೂಡಿಕೆ ಮಾಡೋಕೆ ನಿರ್ಧಾರ ಮಾಡ್ಬಿಡೋದು. ಸೊ ಇದು ಒಂದು ರೀತಿ ಬಯಾಸ್. ನೆಕ್ಸ್ಟ್ ಒನ್, ದೃಢೀಕರಣ ಪಕ್ಷಪಾತ, ಕನ್ಫರ್ಮೇಶನ್ ಬಯಾಸ್ ಅಂತಾರೆ. ನಾವು ಮುಂಚೆ ಎಕ್ಸಾಂಪಲ್ ಅಲ್ಲಿ ಹೇಳಿದಾಗೆ ರಿಯಲ್ ಎಸ್ಟೇಟ್ ಅಲ್ಲಿ ಗೆ ಹೂಡಿಕೆ ಮಾಡಕ್ ನಿರ್ಧಾರ ಮಾಡಿರ್ತೀವಿ, ಇದರಲ್ಲಿ ಲಾಭ ಬರುತ್ತೆ ಅಂತ ಅನ್ಕೊಂಡಿರ್ತೀವಿ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವೇ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ಸ್ನ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಸೊ ಇದು ಒಂದು ರೀತಿ ಬಯಾಸ್. ನೆಕ್ಸ್ಟ್ ಒನ್, ಫೆಮಿಲಿಯಾರಿಟಿ ಬಯಾಸ್. ಅಂಡ್ ನೌನ್ ಡೆವಿಲ್ ಈಸ್ ಬೆಟರ್ ದ್ಯಾನ್ ಆನ್ ಅನ್ನೌನ್ ಏಂಜಲ್ ಅಂತ ಹೇಳ್ತಾರೆ. ನಮ್ಮ ಹೂಡಿಕೆ ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ, ಎಲ್ಲ ಹೂಡಿಕೆಗಳ ಬಗ್ಗೆ ತಿಳ್ಕೊಳ್ಳೋದು, ಯಾವ್ಯಾವ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ, FD ಬಗ್ಗೆ ತಿಳ್ಕೊಳ್ಳೋದು, ಈಕ್ವಿಟಿ ಬಗ್ಗೆ ತಿಳ್ಕೊಳ್ಳೋದು, ಹಾಗೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋದು, ಗೋಲ್ಡ್ ಸಿಲ್ವರ್ ಬಗ್ಗೆ ತಿಳ್ಕೊಳ್ಳೋದು, ಬಾಂಡ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು, ಎಲ್ಲ ಅಸೆಟ್ಗಳ ಮೇಲೆ ಹೂಡಿಕೆ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಕೊನೆಗೆ ಯಾವುದು ಹೊಸ ಎಕ್ಸ್ಪೆರಿಮೆಂಟ್ ಯಾವುದು ಬೇಡಪ್ಪ ಅಂತ ಅನ್ಕೊಂಡು ನಮಗೆ ಗೊತ್ತಿರೋ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಇದನ್ನ ನಾವು ಪರಿಚಿತತೆ ಪಕ್ಷಪಾತ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಇಂಡಿನ ಅಥವಾ ಗುಂಪಿನ ಮನಸ್ಥಿತಿ, ಹರ್ಡ್ ಮೆಂಟಾಲಿಟಿ ಅಂತಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಯಾವುದೇ ರೀತಿ ರಿಸರ್ಚ್ ಮಾಡದೆ, ಏನು ರಿಸರ್ಚ್ ಮಾಡದೆ ನಮ್ಮ ಜೊತೆಲಿರೋರು ಯಾವ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೋ ನಾವು ಕೂಡ ಅದೇ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಇದನ್ನ ಹರ್ಡ್ ಮೆಂಟಾಲಿಟಿ ಅಂತ ಅಂತಾರೆ. ಇದು ಕೂಡ ಒಂದು ಬಯಾಸ್. ನೆಕ್ಸ್ಟ್, ನಷ್ಟ ನಿವಾರಣೆ, ಲಾಸ್ ಅವರ್ಷನ್ ಅಂತ ಹೇಳ್ತಾರೆ. ಹೂಡಿಕೆ ಮಾಡೋರ್ ಮನಸ್ಸಲ್ಲಿ ಲಾಭ ಆಗದೆ ಇದ್ರೂ ಪರವಾಗಿಲ್ಲಪ್ಪ, ಆದ್ರೆ ನಾನು ಮಾಡಿರೋ ಅಂತ ಅಮೌಂಟ್ಗೆ ನಷ್ಟ ಮಾತ್ರ ಆಗ್ಬಾರ್ದಪ್ಪ ಅಂತ ಇರುತ್ತೆ. ಸೊ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ 1,00,000 ಇರುತ್ತೆ. ಸೊ ಈ 1,00,000ನ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಸೊ ನಿಮ್ಮ ಮೈಂಡ್ ಅಲ್ಲಿ ಈ 1,00,000ಕ್ಕೆ 10,000 ಅಪ್ರಿಸಿಯೇಷನ್ ಆಗದೆ ಇದ್ರೂ ಪರವಾಗಿಲ್ಲ, ಅಂದ್ರೆ ಲಾಭ ಆಗದೆ ಇದ್ರೂ ಪರವಾಗಿಲ್ಲ, ಈ 10,000ಕ್ಕೆ ನಷ್ಟ ಮಾತ್ರ ಆಗ್ಬಾರ್ದು ಅಪ್ಪ ಅಂತ ಇರುತ್ತೆ. ಇದರಿಂದ ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹೂಡಿಕೆ ಮಾಡಿರೋದನ್ನ ನಾವ್ ಏನ್ ಮಾಡ್ತೀವಿ, ಮಧ್ಯದಲ್ಲೇ ವಿತ್ಡ್ರಾ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಇದು ಕೂಡ ಒಂದ್ ರೀತಿ ಬಯಾಸ್. ನೆಕ್ಸ್ಟ್ ಒನ್, ಓವರ್ ಕಾನ್ಫಿಡೆನ್ಸ್ ಅಂತಾರೆ, ಅತಿಯಾದ ಆತ್ಮವಿಶ್ವಾಸ. ಸೊ ಹೆಸರು ಹೇಳ್ತಾ ಇದೆ, ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಯಾವುದೇ ರೀತಿ ರಿಸರ್ಚ್ ಮಾಡದೆ ನಮ್ಗೆ ಗೊತ್ತಿರೋದೇ ಸರಿ ಅಂತ ಹೇಳಿ ಹೂಡಿಕೆ ಮಾಡಿ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಇದನ್ನ ಆತ್ಮವಿಶ್ವಾಸ, ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಇತ್ತೀಚಿನ ಪಕ್ಷಪಾತ, ರೀಸೆನ್ಸಿ ಬಯಾಸ್. ಇದಕ್ಕೊಂದು ಈ ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ 2 years ಏನಾಗಿದೆ ಅಂದ್ರೆ, ಈ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಅತಿ ಹೆಚ್ಚು
ಅಪ್ರಿಸಿಯೇಷನ್ ಸಿಕ್ಕಿದೆ, ಲಾಭ ಸಿಕ್ಕಿದೆ. ಸೊ ಅದೇ ರೀತಿ ಫ್ಯೂಚರ್ ಅಲ್ಲೂ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳಿ ಇನ್ವೆಸ್ಟ್ ಮಾಡೋದು. ನೆನ್ಪಿರ್ಲಿ, ಈ ರೀತಿ ಬಯಾಸ್ ಕೆಲವು ಸಲ ಲಾಭನೂ ಕೊಡುತ್ತೆ, ನಷ್ಟ ಎರಡೂ ಆಗೋ ಸಾಧ್ಯತೆ ಇರುತ್ತೆ. ಇದು ಕೂಡ ಒಂದ್ ರೀತಿ ಬಯಾಸ್. ನೆಕ್ಸ್ಟ್ ಒನ್, ಚಾಯ್ಸ್ ಓವರ್ಲೋಡೆಡ್. ಚಾಯ್ಸ್ ಓವರ್ಲೋಡೆಡ್ ಅಂದ್ರೆ ಇನ್ವೆಸ್ಟ್ ಮಾಡಕ್ ತುಂಬಾ ಅಸೆಟ್ ಆಪ್ಷನ್ಸ್ ಇರುತ್ತೆ. ಲೈಕ್ ಎಫ್ ಡಿ ಮೇಲೆ ಇರುತ್ತೆ, ರಿಯಲ್ ಎಸ್ಟೇಟ್ ಮೇಲೆ ಇರುತ್ತೆ, ಗೋಲ್ಡ್, ಸಿಲ್ವರ್, ಬಾಂಡ್ಸ್, ಹಾಗೆ ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡಿರ್ತೀರಾ. ಅಸೆಟ್ ಆಪ್ಷನ್ಸ್ ಕೂಡ ಇರುತ್ತೆ ನಿಮಗೆ. ಆದ್ರೆ ಕೊನೆಗೆ ಇನ್ವೆಸ್ಟ್ ಮಾಡೋದು ಯಾವ್ದಕ್ಕೆ ಡಿಸಿಷನ್ ಯಾವ್ದ್ರ ಮೇಲೂ ಡಿಸಿಷನ್ ತಗೊಳ್ದೆ ಸುಮ್ನೆ ಆಗ್ಬಿಡೋ ಅಂತದ್ದು. ಸೊ ಇದನ್ನ ಚಾಯ್ಸ್ ಓವರ್ಲೋಡೆಡ್ ಅಂತ ಕರೀತಾರೆ. ಲಾಸ್ಟ್ ಒನ್, ಹೂಡಿಕೆದಾರರ ಆಸಕ್ತಿ, ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಅಂತಾರೆ. ಸೊ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಐ.ಟಿ ಕಂಪ್ನಿ. ಇಲ್ಲಿ ನಾನು ಐ.ಟಿ ಕಂಪ್ನಿನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಈಗ ಒಬ್ರು ಐ.ಟಿ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಅವ್ರಿಗೆ ಅದೇ ತರ ಇರೋ ಬೇರೆ ಐ.ಟಿ ಕಂಪ್ನಿ ಸ್ಟಾಕ್ಸ್ ಗಳ ಮೇಲೆ ಇನ್ವೆಸ್ಟ್ ಮಾಡೋಕೆ ಮನ್ಸಿರುತ್ತೆ. ಇದು ಕೂಡ ಒಂದ್ ರೀತಿ ಬಯಾಸ್. ತಿಳ್ಕೊಂಡ್ರಲ್ಲ ವೀಕ್ಷಕರೇ, ಈ ರೀತಿ ಬಯಾಸ್ ಮತ್ತೆ ಎಮೋಷನ್ಸ್ ಗಳನ್ನ ನಾವು ಕಂಟ್ರೋಲ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನ್ನಿಸ್ಬೋದು, ಆದ್ರೆ ನೀವು ಇನ್ವೆಸ್ಟ್ ಮಾಡೋಕ್ಕೂ ಮೊದಲು ಬಯಾಸ್ ಮತ್ತೆ ಎಮೋಷನ್ಸ್ ಗಳನ್ನ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು. ಇನ್ನಷ್ಟು ಇನ್ವೆಸ್ಟ್ಮೆಂಟ್ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದೀವಿ, ಒಂದ್ಸಲ ನೀವು ಚೆಕ್ ಮಾಡಿ. ಥ್ಯಾಂಕ್ ಯು.